ಇಷ್ಟೊತ್ತು ಓದಿ ಬದುಕಿ ಬಾಳಬೇಕಾಗಿದ್ದಂತಹ ಹೆಣ್ಮಗಳು ಯಾವ ರೀತಿಯಾಗಿ ದುರಂತ ಅಂತ್ಯವನ್ನ ಕಂಡ್ಲು ಅಂತ ನೋಡಿದ್ವಿ. ಈಗ ಚಾಲುಕ್ಯ ಟ್ರೈನ್ ಮೂವಿಂಗ್ ಅಲ್ಲಿ ಇದ್ದಾಗಲೇ ಟ್ರೈನ್ ಒಳಗೊಂದು ಮರ್ಡರ್ ಆಗಿದೆ. ಎಲ್ಲಿ ಮತ್ತು ಹೇಗೆ ಮತ್ತು ಯಾಕೆ ನೋಡ್ತಾ ಹೋಗೋಣ. ಚಾಲುಕ್ಯ ಎಕ್ಸ್‌ಪ್ರೆಸ್ ನಲ್ಲಿ ಆಗಂತುಕನ ಅಟ್ಟಹಾಸ. ಟಿಕೆಟ್ ತೋರಿಸುವಂದಿದ್ದಕ್ಕೆ ಚಾಕುವಿನಿಂದ ಅಟ್ಯಾಕ್. ಟಿಸಿ ಸೇರಿ 5 ಮೇಲೆ ಮನಸ್ಸೋ ಇಚ್ಛೆ ದಾಳಿ. ಓರ್ವ ಸಾವು, 4 ಗಂಭೀರ ಗಾಯ. ರೈಲು ಬೋಗಿಯೆಲ್ಲ ರಕ್ತಸಿಕ್ತ. ತೀವ್ರ ಗಾಯದಿಂದ ನರಳುತ್ತಾ ಇರುವ ಯುವಕ. ಉಸಿರು ಚೆಲ್ಲಿದ ಮತ್ತೊಬ್ಬ ಯುವಕ. ಕೈಗಾದ ಗಾಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಟಿಕೆಟ್ ಕಲೆಕ್ಟರ್. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ. ಪಾಂಡಿಚೇರಿಯಿಂದ ಮುಂಬೈಗೆ ಹೊರಟಿದ್ದ ರೈಲು ನಿನ್ನೆ ಸಂಜೆ 4 ಗಂಟೆಗೆ ಲೋಂಡಾ ನಿಲ್ದಾಣವನ್ನು ತಲುಪಿತ್ತು. ಅಲ್ಲಿಯವರೆಗೂ ಕೂಡ ಶಾಂತವಾಗಿಯೇ ಇದ್ದ ರೈಲಿನ 8ನೇ ಬೋಗಿಯಲ್ಲಿ ಮುಸುಕುದಾರಿಯೊಬ್ಬ ರೈಲನ್ನು ಹತ್ತಿದ್ದ. ಎಂದಿನಂತೆ ಕರ್ತವ್ಯದ ಮೇಲಿದ್ದ ಅಶ್ರಫ್ ಆಲಿ ತಮ್ಮ ಟಿಕೆಟ್ ಕಲೆಕ್ಟಿಂಗ್ ಡ್ಯೂಟಿಯನ್ನ ಪ್ರಾರಂಭ ಮಾಡಿದ್ರು. ಎಲ್ಲರ ಟಿಕೆಟ್ ಅನ್ನ ಪರಿಶೀಲನೆ ನಡೆಸ್ತಾ ಮುಸುಕುಧಾರಿಯತ್ತ ಟಿಕೆಟ್ ಕಲೆಕ್ಟರ್ ಅಶ್ರಫ್ ಆಲಿ ಬಂದಿದ್ರು. ಮುಸುಕುಧಾರಿಯನ್ನ ಟಿಕೆಟ್ ಎಲ್ಲಿ ಅಂತ ಕೇಳಿದ್ರಂತೆ. ಈ ವೇಳೆ ಮುಸುಕುಧಾರಿ ಟಿಕೆಟ್ ಕಲೆಕ್ಟರ್ ಮೇಲೆ ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಇದನ್ನ ತಡೆಯಲು ಹೋದ ರೈಲು ಅಟೆಂಡರ್ ದೇವಋಷಿ ವರ್ಮಾ ಎಂಬ ಯುವಕನ ಮೇಲೂ ಕೂಡ ಮುಸುಕುದಾರಿ ಹಲ್ಲೆ ಮಾಡಿದ್ದು, ದೇವಋಷಿ ವರ್ಮಾ ತೀವ್ರ ಹಲ್ಲೆಗೊಳಗಾಗಿ ರೈಲಿನ ಬೋಗಿಯಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ. 3 ಜನ ಫಸ್ಟ್ ಡೋರ್ ಕಡೆ ನಿಂತಿದ್ರು. ಅವ್ರು ಚೆಕ್ ಮಾಡಿದೆ, ಅವ್ರ ಕಡೆ ಟಿಕೆಟ್ ಇದ್ದಿದ್ದಿಲ್ಲ. ಅವ್ರಿಗೆ ಫೈನ್ ಹಾಕಿ ನಾನು ನೆಕ್ಸ್ಟ್ ಬರ್ತಾ ಇದ್ದೆ. ಇನ್ನೊಂದು ಡೋರಲ್ಲಿ ಇನ್ನೊಬ್ನು ನಿಂತಿದ್ದ. ಅವ್ನು ಟಿಕೆಟ್ ಕೇಳಿದೆ. ಅವನು ಅಲ್ಲಿ ನಿಂತಾರೆ ಸರ್ ಅಂತೇಳಿ ನಂಗೆ ದೂಸಿ ಓಡ್ ಹೊಂಟಿದ್ದ. ಜೇಬೊಳಗೆ ಕೈ ಹಾಕಿದ. ನಾನು ಏನದು ತೋರಿಸಂದ ಮೇಲೆ ಚಾಕು ತೆಗೆದು ದೊಡ್ಡ ಚಾಕು ಫಸ್ಟ್ ಅವನಿಗೆ ಹಾಕಿದ. ನೆಕ್ಸ್ಟ್ ನೀನು ನನ್ನ ಟಿಕೆಟ್ ಕೇಳ್ತೀನಿ ಅಂತೇಳಿ ಚಾಕು ಹಿಂಗೆ ಹೊಟ್ಟಿ ಕಡೆ ಹಾಕಿದ್ದ. ನಾನು ಕೈ ಹಿಡಿದ್ಬಿಟ್ಟೆ. ಸರ್ ಎದಕ್ಕೆ ಬಂದೆ ಗಾಡಿಯಲ್ಲಿ, ಏನು ಮಾಡಕ್ಕೆ ಬಂದೆ ಕೇಳ್ರಿ. ಇವರು ಕೇಳ್ರು ತುಡುಗಾದ್ರೆ ಇವ್ರ ಮ್ಯಾಗ ಬರುತ್ತಿಲ್ಲ. ಸರಿ ಕೂಡ ಮಾತಾಡೋದಕ್ಕೂ ಅಷ್ಟು ಸರಿಗೆ ಒಂದು ಚಾಕು ಹೊಡೆದ್ರು. ಅವ್ರ ನನಗೆ ಹೊಡ್ಯಾಕೆ ಬಂದ್ರು. ಅವ್ರು ನಮಗೊಂದು ಸ್ವಲ್ಪ ಇತ್ತು. ನಾ ಜಾಡಿಸಿ ಓದಕ್ಕೂ ಆ ಕಡೆ ಎಸಿ ಕಡೆ ಹೋಗ್ಬಿಟ್ರು. ಅವ್ರು ಡೋರ್ ಲಾಕ್ ಮಾಡ್ಕೊಳ್ಳಿ. ಅವ್ರು ಎಲ್ಲಿ ಹೋದ್ರು ಪತ್ತೆ ಗುರ್ತಾಗಲ್ಲ. ಒಬ್ಬನೇ ಇದ್ದವ. ಇಷ್ಟು ದೊಡ್ಡದು ಚಾಕು ಇತ್ತು. ಈಗ ಇರೋದು 3 ಜನ. ಇಲ್ಲಿ ಒಮ್ಮೆ ಹೊಡ್ತಾನೆ ಅವ್ರಿಗೆ, ಒಬ್ಬರಿಗೆ ಕೈ ಹೊಡ್ತಾನೆ, ಸರ್ಗೆ ಇಷ್ಟು ಕೈ ಹೊಡೆದು. ನಮಗೆ ಹೊಡ್ಯಾಕೆ ಬಂದವ ನಾವು ಒದ್ದು ಬಿಟ್ಟಿನಿ. ನಾವು ಒದ್ದಕ್ಕೂ ನಮ್ಗೊಂದು ಸ್ವಲ್ಪ ಜಕ್ಕೊಂಡು. ಈ ಘಟನೆ ನಡೀತಾ ಇದ್ದಂತೆ ರೈಲಿನಲ್ಲಿಯೇ ಬೆಳಗಾವಿಯವರೆಗೂ ಕೂಡ ಬಂದ ಗಾಯಾಳುಗಳನ್ನ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಚಲಿಸ್ತಾ ಇದ್ದಂತಹ ರೈಲಿನಲ್ಲಿಯೇ ಟಿಕೆಟ್ ಕಲೆಕ್ಟರ್ ಹಾಗೂ ಅಟೆಂಡರ್ಗಳ ಮೇಲೆ ನಡೆದಂತಹ ಹಲ್ಲೆಯಿಂದ ಇಡೀ ರೈಲು ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. ರೈಲುಗಳಲ್ಲಿ ರೈಲ್ವೆ ಪೊಲೀಸರು ಗಸ್ತು ತಿರುಗ್ತಾ ಇದ್ರೂ ಕೂಡ ಘಟನೆ ನಡೆದಿದೆ. ಪೊಲೀಸರ ಕಾರ್ಯವೈಖರಿ ಪ್ರಶ್ನಿಸುವಂತೆ ಮಾಡಿದೆ. ಇನ್ನು ಆಸ್ಪತ್ರೆಗೆ ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ಮಾರ್ಟಿನ್ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ಅಲ್ಲದೆ ಟಿಕೆಟ್ ಕಲೆಕ್ಟರ್ ಅಶ್ರಫ್ ಕಿತ್ತೂರಿನಿಂದ ಮಾಹಿತಿಯನ್ನು ಪಡೆದಂತಹ ಮಾರ್ಟಿನ್ ಆರೋಪಿ ಯಾರು, ಎಲ್ಲಿಯವರು ಅಂತೇಳಿ ಇನ್ನೂ ಫೈಂಡ್ ಔಟ್ ಆಗಿಲ್ಲ. ಆರೋಪಿಯ ಪತ್ತೆಗೆ ರೈಲ್ವೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಅಂತ ತಿಳಿಸಿದ್ರು. ಇದು ಘಟನೆ ಅದು ಟ್ರೈನ್ದಲ್ಲಿ ಅದು ಆಗಿತ್ತು ಲೋಡಾ ಹತ್ರ. ಮತ್ತು ಲೋಡಾಯಿಂದ ಟ್ರೈನ್ ಇಲ್ಲಿ ಬಂದಿದೆ. ಮತ್ತು ಇಲ್ಲಿ ಸ್ಟೇಷನ್ಗೆ ಈ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ರೆ ಇಲ್ಲಿ ಈ ಹಾಸ್ಪಿಟಲ್ದಲ್ಲಿ ಅದು ಬ್ರಾಡ್ ಡಿಕ್ಲೇರ್ ಡೆಡ್ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಜೊತೆಗೆ ಟಿ ಕೂಡ ಸ್ವಲ್ಪ ಇಂಜರಿ ಆಗಿದೆ. ಮತ್ತು ಜೊತೆಗೆ ಏನು 2 ಪ್ಯಾಸೆಂಜರ್ಸ್ ಕೂಡ ಸ್ವಲ್ಪ ಸಣ್ಣ ಇಂಜರಿ ಆಗಿತ್ತು. ಅದು ನಾವು ಏನು ವೆರಿಫೈ ಮಾಡ್ತಾ ಇದ್ದೀವಿ. ಈಗ ನಮಗೆ ಏನು ಸುದ್ದಿ ಇದೆ, ಬಹುಶಃ ಅವನು ತಮಿಳ್ನಾಡುವಿಂದ ಬಂದಿದ್ದಾನೆ ಅಂತ. ಒಬ್ಬ ಸಸ್ಪೆಕ್ಟ್ ಇದ್ದಾನೆ. ಅದು ಪ್ಯಾಸೆಂಜರ್ಸ್ ಜೊತೆಗೆ ಸ್ವಲ್ಪ ಮಾತಾಡಿದ್ವಿ. ಪ್ಯಾಸೆಂಜರ್ಸ್ ಏನು ಹೇಳ್ತಾ ಇದ್ರೆ, ಬಹುಶಃ ಅವನು ಯಾವುದು ತಮಿಳುನಾಡು ಸ್ಟೇಷನಿಂದ ಒಂದು ಸ್ಟೇಷನಿಂದ ಅಲ್ಲಿಂದ ಅವನು ಟ್ರೈನ್ಗೆ ಬೋರ್ಡ್ ಮಾಡಿದ್ದಾನೆ ವಿದೌಟ್ ಟಿಕೆಟ್. ನಿನ್ನೆ ರಾತ್ರಿ 10 ಗಂಟೆಯ ವೇಳೆಗೆ ಲೋಂಡಾದಿಂದ ಬೆಳಗಾವಿಗೆ ಪ್ರಯಾಣ ಬೆಳೆಸಿದ್ದ ಬೆಳಗಾವಿಯ ಫೂಲ್ ಭಾಗ್ ಬೀದಿಯ ನಿವಾಸಿ ಸತೀಶ್ ಗಣಪತಿ ಮೇಲೆ ಹಲ್ಲೆಯಾಗಿದೆ ಅಂತೇಳಿ ಬಿಮ್ಸ್ ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆದಿದ್ದಾನೆ. ರಾತ್ರಿ ಖಾನಾಪುರ ರೈಲ್ವೆ ನಿಲ್ದಾಣಕ್ಕೆ ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್, ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಚಲಿಸ್ತಾ ಇದ್ದಂತಹ ರೈಲಿನಲ್ಲಿ ಡ್ಯೂಟಿ ಮೇಲಿದ್ದ ರೈಲು ಸಿಬ್ಬಂದಿಯ ಮೇಲೆ ಹಲ್ಲೆಗೊಳಗಾಗಿರೋದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ. ಚಲಿಸ್ತಾ ಇದ್ದಂತಹ ರೈಲಿನಲ್ಲಿಯೇ ಹಲ್ಲೆ ಮಾಡಿ ಅಲ್ಲಿಂದಲೇ ಆರೋಪಿ ಪರಾರಿಯಾಗಿದ್ದು, ಇಂತಹ ಘಟನೆಗಳನ್ನು ತಡೆಯಲಿಕ್ಕೆ ರೈಲ್ವೆ ಪೊಲೀಸರು ಮತ್ತು ರೈಲ್ವೆ ಇಲಾಖೆ ಇನ್ನಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಬೇಕು ಅನ್ನೋದು ಪ್ರಯಾಣಿಕರು ಹಾಗೂ ಸಾರ್ವಜನಿಕರ ಆಗ್ರಹ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.